ಸೆಲೆಕ್ಷನ್ ಸೇವಿಂಗಿಗೆ ರೆಸ್ಟ್ ಅಂಡ್ ಪೀಸ್ ಬಿದ್ಬಿಡ್ತು. ಮೊದ್ಲು ಆಗಿದ್ದೆ ಅಲ್ಲಿಂದ. ಇದೊಳ್ಳೆ ಕಾಮಿಡಿ ಮಾಡ್ತೀಯಪ್ಪ, ನನ್ನ ಹತ್ರ ದುಡ್ಡು ಬರ್ತತಿ, ನಾನೇನ್ ಕೆಲ್ಸಕ್ಕೆ ಹೋಗಿನ, ನಾ ಮನೆಗಿರಕಿ, ಮನೆ ಮುಸ್ರಿ ತೊಳಕಿ ಹತ್ರಕ್ಕೆ ಹೆಂಗ್ ದುಡ್ಡು ಬರ್ತತಪ್ಪ ಅಂದ್ ಜಬ್ಬ ಕಾಣ್ದ ಇಟ್ಕೊಂಡ್ ಹೋದ್ರು. ನಮ್ಮಂತರ ಸಾವಿರಾರು ಜನ ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಆ ಮಿಷನ್ ಕೂಡ ಇನ್ವ್ಯಾಲಿಡ್ ಅಂತ ತೋರಿಸ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಮಗ್ ಅವಾಗ ನಂದೆ ನಮಗ್ ಕೊಟ್ಟಿರೋದೇ ಮೊದ್ಲೇ ಎಲ್ಲ ವೇಸ್ಟ್ ಫೋನ್ಗಳು. ಏನ್ ಮನೆಗೆ ಗೈಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಯಾರೆಲ್ಲ ನಮ್ಮ ಚಿನ್ನು ಮುನ್ನು ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳು, ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ಸೇರುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಮೈ ವರ್ಲ್ಡ್. ನಿಜ ಹೇಳ್ತೀನಿ ಗುರು, ನಮ್ಮ ಜನರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಪಾಡಂತೂ ಯಾವ ಕಾರಣಕ್ಕೂ ಕೇಳಬೇಡಿ. ಹೆಣ್ಣು ಮಕ್ಕಳು ನಾವು ಹೆಣವಾಗಿ ಹೋಗ್ಬಿಡ್ತೀವಿ. ಅದು 2016ರಿಂದ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಶನಿ ಪ್ರಭಾವ, 5ನೇ ಮನೆ ಪಂಚಮ ಶನಿ, ಆ ಶನಿ ಅಂತಾರಲ್ಲ, ಅದೇನು ಇಲ್ಲ. ಲಾಂಗ್ ಟೈಮ್ ಶನಿ ನಮ್ಮ ಹೆಣ್ಣು ಮಕ್ಕಳು ಜೀವನದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಎಷ್ಟು ಅಂತಂದ್ರೆ ನಮ್ಮ ಲೈಫ್ ಸ್ಟೋರಿ ಕೇಳಿದ್ರೆ ನೀವು ನಿಜವಾಗ್ಲೂ ಅಳಬೇಕೋ ನಗಬೇಕೋ ಗೊತ್ತಿಲ್ಲ, ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ. ಆಕ್ಚುಲಿ ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ. ಮೊದ್ಲು ನೋಟ್ ಬ್ಯಾನ್ ಅಂತ ಬಂತು 2016ರಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರು ನಮ್ಮ ಸೆಲೆಕ್ಷನ್ ಸೇವಿಂಗಿಗೆ ರೆಸ್ಟ್ ಅಂಡ್ ಪೀಸ್ ಬಿದ್ಬಿಡ್ತು. ಮೊದ್ಲು ಆಗಿದ್ದೆ ಅಲ್ಲಿಂದ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವೆಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ವಿ ಗೊತ್ತಾ? ಎಲ್ಲೆಲ್ಲೋ ಬಾರ್ಗಿನ್ ಮಾಡೋದು, ಅಲ್ಲಿ ತಗೊಂಡ್ವಿ, ಇಲ್ಲಿ ತಕೊಂಡ್ವಿ. ಹೆಂಗ ಒಂದು ನಮ್ಮ ಟ್ಯಾಲೆಂಟು, ನಮ್ಮ ಟೆಕ್ನಿಕಲ್ಲಿ ನಾವು ಸಿಕ್ಕಾಪಟ್ಟೆ ಸೇವಿಂಗ್ಸ್ ಮಾಡಿದ್ವಿ. ಅವಾಗ ವೆರಿ ಗುಡ್, ಫುಲ್ ಇಂಟೆಲಿಜೆಂಟ್ಸ್ ಸೇವಿಂಗ್ಸ್ ಅಂತ ಅಂದ್ರೆ ನಾವ್ ಹೆಣ್ಮಕ್ಳು. ಒಂದಿನ ಟಿವಿ ಓಪನ್ ಮಾಡಿ ನೋಡಿದ್ರೆ ನೋಟ್ ಬ್ಯಾನ್ ಅಂತ ಬಂತು. ಆಕ್ಚುಲಿ ಅವಾಗ ಶಾಕ್ ಆಗಿದ್ದೇನ್ ಗೊತ್ತಾ? ನೋಟ್ ಬ್ಯಾನ್ ಆಗಿದ್ದಲ್ಲ, ದುಡ್ಡಿರೋ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇದು ದುಡ್ಡ ಅಥವಾ ಪೇಪರ್ ಅನ್ನೋ ಕನ್ಫ್ಯೂಷನ್ ಜೊತೆಗೆ ಅವತ್ತು ಬಿಗ್ಗೆಸ್ಟ್ ಟೆನ್ಷನ್ ಏನ್ ಗೊತ್ತಾ? ಈ ದುಡ್ಡನ್ನ ಹೆಂಗೆ ಬ್ಯಾಂಕಿಗೆ ಕಟ್ಟೋದು, ಮನೆಯವ್ರ ಹತ್ರ ಹೆಂಗ್ ಕೊಡೋದು ಅಂತ. ಯಾಕೆಂತಂದ್ರೆ ಅದಕ್ಕೂ ಮೊದ್ಲೇ ನಮ್ಮ ಅಪ್ಪಾಜಿ ಆಗ್ಲಿ, ಅಮ್ಮ ಆಗ್ಲಿ, ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಯಾರು ಕೇಳಿದ್ರೆ ದುಡ್ಡು ಕೊಡಿಲ್ಲ ಒಂದ್ ಸ್ವಲ್ಪ ಅಂತ ಅಂದ್ರೆ, ಇದೊಳ್ಳೆ ಕಾಮಿಡಿ ಮಾಡ್ತೀಯಪ್ಪ, ನನ್ನ ಹತ್ರ ದುಡ್ಡು ಬರ್ತತಿ, ನಾನೇನ್ ಕೆಲ್ಸಕ್ಕೆ ಹೋಗಿನ, ನಾ ಮನೆಗಿರಕಿ, ಮನೆ ಮುಸ್ರಿ ತೊಳಕಿ ಹತ್ರಕ್ಕೆ ಹೆಂಗ್ ದುಡ್ಡು ಬರ್ತತಪ್ಪ ಅಂದ ನಮ್ಮ ಹತ್ರನೇ ಲಕ್ಷಗಟ್ಲೆ ದುಡ್ಡು ಹೆಂಗ್ ಕೊಡೋದೀಗ ಮನೆಗೆ? ಹೆಂಗೋ ಅದು ಇದು ಟ್ಯಾಲೆಂಟ್ ಮೇಲೆ ಅದನ್ನೆಲ್ಲ ಏನೇನೋ ಮಾಡಿ ಬೈಸ್ಕೊಂಡು ಕೊಟ್ಟು ಅದು ಬರ್ಲಂಗಾತು. ಇಸ್ಕೊಂಡರು ನಮ್ ದುಡ್ಡೇ ಇಸ್ಕೊಂಡು ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡಾಳೆ ಅಂತ ಅಂದ್ರು, ನಮಗ್ ಖರ್ಚಿಗಾದ್ವು ಅಂತ ಅಂದ್ರು, ನೋಟ್ ಚೇಂಜ್ ಮಾಡ್ಕೊಂಡು ಜಬ್ಬ ಕಂಡ ಇಟ್ಕೊಂಡು ಹೋದ್ರು. ಇದಾದ್ಮೇಲೆ ನೋಡ್ರಿ ನಾವ್ ಹೆಣ್ಮಕ್ಳು ಬುದ್ಧಿ ಕಲ್ತಿದ್ದು. ಓಹೋ, ಬಾಕ್ಸ್ ನಲ್ಲಿ ಇಟ್ರೆ ನಾವು ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ, ನಾವ್ ಇನ್ಮೇಕಿ ಬ್ಯಾಂಕ್ನಾಗ ಇಡ್ಬೇಕು ಅಂತ ಹೇಳಿ, ಅದೇ ಬ್ಯಾಂಕ್ನಾಗ ಇಡೋದೇ ಸೇಫ್ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಕಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಲೈನ್, ನಮ್ಮಂತರ ಸಾವಿರಾರು ಜನ. ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ. ಈಗ ಎಲ್ಲರೂ ಹಂಗೆ ಯೋಚನೆ ಮಾಡಿದ್ರು. ಯಾಕೆಂದ್ರೆ ಹೆಣ್ಮಕ್ಳು ನಾವು ಬುದ್ಧಿವಂತರ ಆಗ್ಬಿಟ್ವಿ, ಬ್ಯಾಂಕ್ನಾಗ ಇಡ್ಬೇಕು ಇನ್ಮೇಕೆ ಬಾಕ್ಸ್ನ ಇಡಬಾರ್ದು ಅಂತ. ಬ್ಯಾಂಕಿಗೆ ಹೋದ್ರೆ ಫುಲ್ ಲೈನ್. ಈ ಲೈನ್ ನೋಡ್ಬಿಟ್ರೆ ಈ ಹಬ್ಬ ಹೋಗಿ ನೆಕ್ಸ್ಟ್ ದಸರಾ ಹಬ್ಬ, ದೀಪಾವಳಿ ಹಬ್ಬ ಮುಗಿಸ್ಕೊಂಡ್ ಬಂದ್ರು ಆಗಲ್ಲ, ಇದು ಸರಿ ಹೋಗಲ್ಲ ಅಂತ ಕಾಯ್ಕೊಂಡ್ ಇಟ್ಕೊಂಡ್ ನಮ್ ಲೈನ್ ಬಂತಪ್ಪ. ನಮ್ ಲೈನ್ ಬಂದ್ ನಮ್ ಸರ್ದಿ ಬಂದಾಗ ಕೊಡ್ತಾರೆ ಫಾರಮ್. ಅದನ್ನ ತುಂಬಾ ಕುತ್ಕಂದ್ರೆ ನಾವೇನ್ IAS ಎಕ್ಸಾಮ್ ಬರೀತಿದೀವಿ ಅನ್ನೋ ತರ ಫೀಲ್ ಆಗ್ತೈತಿ. ಹಂಗದ ಹೋದ್ರಾಗೆ ಈ ಕೇಸು ಬೀಜಗಣಿತಕ್ಕಿಂತ ಕಷ್ಟ ಆಗೋಯ್ತು. ಹೆಂಗೋ ಎಲ್ಲರೂ ಅವ್ರವ್ರ ಕಾಪಿ ಹೊಡ್ಕೊಂಡ್ IAS ಎಕ್ಸಾಮ್ ಬರ್ದು ಕೊಟ್ವಿ. ಲಾಸ್ಟ್ ಸಿಗ್ನೇಚರ್ ಮಾಡ್ಬೇಕಲ್ಲ, ಅಲ್ಲಿ ಬಂತ್ ನೋಡ್ರಿ. ನಾವ್ ಸಿಗ್ನೇಚರ್ ಮಾಡಿದ್ರೆ ಆ ಬ್ಯಾಂಕ್ನರ್ ನಮ್ಮನ್ನೇ ಡೌಟ್ನ ನೋಡ್ತಾರೆ, ಇದ್ ನೀವೇನಾ ಅಂತ. ಆಕ್ಚುಲಿ ಅದೆಲ್ಲ ಟ್ವಿಸ್ಟ್ ಇರೋದು. ಆಕ್ಚುಲಿ ಅವರೇ ನಿಮ್ ಸಿಗ್ನೇಚರ್ ಇದಲ್ವಾ ಅಂತ ತೋರ್ಸಿದ್ಮೇಲೆ ಓ ಹೌದಲ್ಲ ಅಂತ ಆತ ನಮೀಗ. ಅವಾಗ ಸರಿ ಅವ್ರಿಗೆ ತೋರ್ಸಿದ್ದೆ ಇದು ಅಂದ್ರೂ ಅವ್ರಿಗೆ ಡೌಟ್ ನಮ್ಮ ಮೇಲೆ.
ಅವರು ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಒಂದು ಕೆಲಸ ಮಾಡ್ರಿ, ನೀವು ತಮ್ಮ ಇಟ್ಬಿಟ್ರಿ ಗೊತ್ತಾಗ್ತದೆ ಅವಾಗ ತಮ್ಮ ನೀವೇ ಅಂತ ಹೇಳುತ್ತೆ ಅಂತ ಅಂದರು. ಹೌದಲ್ಲ ಅಂತ ಹೇಳಿ ಫಿಂಗರ್ ಪ್ರಿಂಟ್ ಇಟ್ಟರೆ ಆ ಮಿಷನ್ ಕೂಡ ಇನ್ವ್ಯಾಲಿಡ್ ಅಂತ ತೋರಿಸ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಮಗೆ ಅವಾಗ ಅನಿಸ್ತು ನಮ್ಮನ್ನ ಪಕ್ಕ ಜೈಲಿಗೆ ಎಳ್ಕೊಂಡು ಹೋಗಾರೆ, ಇದೇನು ಬೇಡ ಅನ್ಕೊಂಡ್ವಿ. ಹೆಂಗೆಂಗೋ ಹಾಕಿದ್ರು, ತಗೊಂಡು ವಾಪಸ್ ಬರೋರು ತಗೊಂಡ್ಬಂದ್ರು. ಹೆಂಗೆಂಗೋ ಆಯಿತು. ಅದೊಂದು ಸಿಚುವೇಶನ್, ಇಷ್ಟೆಲ್ಲ ಸಿಚುವೇಶನ್ ಫೇಸ್ ಮಾಡ್ಕೊಂಡು ಇನ್ನೇನು ಲೈಫ್ ಫುಲ್ ಜೋಶಾಗಿರೋಣ. ಬ್ಯಾಂಕು ಆಯ್ತು, ಅಕೌಂಟು ಆಯ್ತು, ಇತ್ಲಾಗೆ ಆರಾಮಾಗಿ ಸೇಫಾಗಿ ಲೈಫ್ ಸ್ಮೂತ್ ಆಗತ್ತಿನ ಮೇಲೆ ಕಷ್ಟ ಎಲ್ಲ ಹೋತು ಅನ್ನೋಷ್ಟರಲ್ಲಿ ಅನ್ನೋದು ಮುಗ್ದಿರ್ದಿಲ್ಲ ಕಣ್ರಿ. ಅಷ್ಟರಲ್ಲೇ ಬಂತು ಕರೋನಾ. ಗುರು ನಿಜ ಹೇಳ್ತೀನಿ, ಆ ಟೈಮಲ್ಲಿ 2 ದಿನ ರಜಾ ಅಂತ ಅನ್ಕೊಂಡ್ವಿ, ಫುಲ್ ಖುಷಿಯಾಗಿದ್ವಿ. ಆದರೆ ಬರ್ತಾ ಬರ್ತಾ 2 ದಿನ ಏನು 2 ವರ್ಷ ಮನೇಲೆ ಪರ್ಮನೆಂಟ್ ಪೋಸ್ಟಿಂಗು. ಹಳ್ಳಿ ಮಕ್ಕಳಿಗಂತೂ ನಮ್ಮ ಪರಿಸ್ಥಿತಿ, ಹಳ್ಳಿ ಹೆಣ್ಣು ಮಕ್ಕಳಿಗೆ ಬೆಳಗ್ಗೆ ಎದ್ದು ಕೂಡಲೇ ಕಿಚನ್ನು, ರಾತ್ರಿ ಕಿಚನ್ನು, ಅಡುಗೆ ಮಾಡು, ಮತ್ತೆ ಅಡುಗೆ ಮಾಡು, ಮತ್ತೆ ಅಡುಗೆ ಮಾಡು, ಮತ್ತೇನು ಇನ್ನೊಂದು ಚೂರು ಚಾವತ್ತು ಕುತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಏನಾಯ್ತು ತಿನ್ನಕ್ಕೆ ಅಂತ ಬರೋರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ನಮ್ಗೆ ಅವಾಗ ಅನಿಸಿದ್ದೇನು ಗೊತ್ತಾ, ನಾವೇನು ಕುಕ್ಕ ಅಥವಾ ಇದು ಹೋಟಲ್ಲ ಅನ್ನೋ ಕನ್ಫ್ಯೂಷನ್ ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ. ಇದ್ರ ಮಧ್ಯೆ ಇನ್ನೊಂದೇನು ಗೊತ್ತಾ, ನಮ್ಮ ಮನೆಯವ್ರಿಗಲ್ದೆ ನಮ್ಮ ಫಾರಿನಿಂದ ನೆಂಟರು ಕೂಡ ಕಣ್ರಿ, ಅಮೇರಿಕಾ, ದುಬೈ ಎಲ್ಲೆಲ್ಲಿಂದನೋ ಬರ್ತಾ ಇದ್ರು. ಅವತ್ತು ಗೊತ್ತಾಗಿದ್ದು ನಮ್ಗೆ ಇಷ್ಟೊಂದು ಜನ ರಿಲೇಟಿವ್ಸ್ ಇದ್ದಾರೆ. ನಮಗೆ ಅಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ, ಬೇರೆ ಬೇರೆ ದೇಶದಾಗೆಲ್ಲ ರಿಲೇಟಿವ್ಸ್ ಇದ್ದಾರೆ. ನಮಗೆ ಗೊತ್ತಾಗಿದ್ದೆ ಹೆಂಗೆ, ನಮ್ಮ ಹೆಣ್ಮಕ್ಳಿಗೆ ಮದುವೆಯಾಗಿ 10 ವರ್ಷ ಆದ್ರೂ ಗೊತ್ತಿಲ್ಲ, ನಮಗೆಲ್ಲ ಅಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ. ನಾವೆಲ್ಲ ಭಾರಿ ರಿಚ್ ಪರ್ಸನ್ಸು, ಎಲ್ಲ ಫಾರಿನ್ನಾಗೆಲ್ಲ ರಿಲೇಟಿವ್ಸ್ ಅದಾರೆ ಅಂತ ಗೊತ್ತಾಗಿದೆ ಮದುವೆಯಾಗಿ 10 ವರ್ಷ ಆದ್ಮೇಲೆ. ಅನಾಹುತ ಆಗೋದಕ್ಕೆ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ಅವರು ಮನೆಗೆ ಬಂದು ಕೇಳ್ತಾರೆ, ನಾವು ಇವರು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಾನು ಹಿಂಗೆ ಅಣ್ಣ ಬೇಕು ಅಂದಾಗ ಗೊತ್ತಾಗಿದ್ದು, ಒಬ್ಬ ಇಷ್ಟೆಲ್ಲ ನೆಂಟ್ರದಾರ ಅಂತ ಹೇಳಿ. ಆ ಸಿಚುವೇಶನ್ಗೆ ನಮ್ಮ ಫ್ರೆಂಡಿಗೆಲ್ಲ ಫೋನ್ ಮಾಡಿ, ನಮಗೆ ಅಲ್ಲಿಂದ ರಿಲೇಟಿವ್ಸ್ ಅದಾರ ಕಣೆ ಅಂತ ಫೋನ್ ಮಾಡೋಣ ಅಂತ ಅಂದರೆ ಇಲ್ಲಿ ಅಡುಗೆ ಕೆಲಸ ಮುಗಿಯೋಕೊಲ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಸರಿ ಅಡುಗೆ ಕೆಲಸ ಮುಗಿದ್ಬಿಟ್ಟು ಫೋನ್ ಹಿಡ್ಕೊಳೋಣ ಅಂತಂದ್ರೆ ಮನೆ ಬಂದರೆ ಎಲ್ಲರೂ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಮನೆಗೆ ಗುಡ್ಡಿಲ್ಲ, ಎಲ್ಲರೂ ಫೋನ್ ಹಿಡ್ಕೊಂಡು ಕುತ್ಕೊಳೋರು. ಸರಿ ನಮ್ಮ ಫೋನ್ ತಕ್ಕೊಳ್ಳೋಣ ಅಂದರೆ ನಮಗೆ ಕೊಟ್ಟಿರೋದೇ ಮೊದಲೇ ಎಲ್ಲ ವೇಸ್ಟ್ ಫೋನ್ಗಳು. ಏನು ಮನೆಗಿರ್ತಿ ತಗ ಅಂತೇಳಿ ವೇಸ್ಟ್ ಫೋನ್ ಕೊಡೋರು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಅದನ್ನು ಆ ಟೈಮ್ನಾಗೆ ಎಲ್ಲ ಹಾಳು ಮಾಡಿ ಲಾಸ್ಟಿಗೆ 2% ಇದ್ದಾಗ ನಮಗೆ ಫೋನ್ ಸಿಗೋದು. ಫೋನ್ ಮಾಡೋಕ್ಕೆ ನಮಗೆ ಆಗ್ತಾ ಇದ್ದಿದ್ದಿಲ್ಲ. ಫೋನ್ ಮಾಡೋಣ ಅಂತಂದ್ರೆ ಅದ್ರ ಕರೆನ್ಸಿ ಇಲ್ಲ. ಇನ್ನೇನು ಮಾಡೋದು, ಸುಮ್ಮನೆ ಇದ್ವಿ, ಬಿಡು ನಮ್ಮ ಫ್ರೆಂಡೇ ಮಾಡ್ತಾಳೆ ಅಂತ. ಆದರೆ ಆ ಕಡೆ ಇರೋಕೆ ಏನು ಅನ್ಕೊಂಡಿದ್ಲು ಗೊತ್ತಾ ನಮ್ಮ ಫ್ರೆಂಡ್, ಈಕಿ ನೋಡು ಈಕಿಗೆ ಫಾರಿನ್ನಿಂದ ಎಲ್ಲ ಫ್ರೆಂಡು ಫ್ಯಾಮಿಲಿಯರೆಲ್ಲ ಬಂದ್ಬಿಟ್ಟಾರೆ, ಚೆನ್ನಾಗಿ ಕೊಟ್ಬಿಟ್ಟಾರೆ ಫಾರಿನ್ ಚಾಕ್ಲೇಟ್ ಅಂತೆ, ಫಾರಿನ್ನಾಗಿಂದ ದುಡ್ಡು ಅವೆಲ್ಲ ಡಾಲರ್ಸ್ ಗಟ್ಟಲೆ ಕೊಟ್ಬಿಟ್ಟಾರೆ, ಅದಕ್ಕೆ ಈಕಿ ನಮ್ಮ ಬಗ್ಗೆ ನೆನಪೇ ಮಾಡ್ಕೊತಿಲ್ಲ ಅಂತ ನಮ್ಮ ಫ್ರೆಂಡ್ ಆ ಕಡೆಯಿಂದ ಯೋಚನೆ ಹಾಕಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಈ ಕಡೆಯಿಂದ ನಾವು ನಮ್ಮ ಹತ್ರ ಕರೆನ್ಸಿ ಇಲ್ಲ, ಲಾಸ್ಟ್ ಟೈಮ್ 2% ಇದ್ದಾಗ ಕೊಟ್ಟಾರೆ ನಮಗೆ ಫೋನು ಅಂತ ನಾವು ಫೀಲಿಂಗ್ನ ಇದ್ದರೆ ನಮ್ಮ ಫ್ರೆಂಡಿಂದ ಆ ಥರ ಫೀಲಿಂಗು. ಜನ್ಮಕ್ಕೆ ಹೋಗೋ ಎಂಥ ಸಿಚುವೇಶನ್ ಅಂತ ಅಂದರೆ ಇದು ಯಾವುದು ನಮಗೆ ಇನ್ನೂ ಗೊತ್ತಾಗಿಲ್ಲ. ಆಕಿ ಹಂಗೆ ಅನ್ಕೊಂಡಾಳೆ ಡಾಲರ್ಸ್ ಕಟ್ಲೆ ದುಡ್ಡು ಕೊಟ್ಟಾರ ಅವ್ರ ರಿಲೇಟಿವ್ಸು ಕರೋನಾದ ಬಂದಾಗ ಅಂತ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆದರೆ ಏನು ಮಾಡೋದು, ನಮ್ಮ ಫ್ರೆಂಡಿಗೆ ಅವಳಿಗೂ ಕೂಡ ಹಿಂಗೆ ಆಗಿರ್ತತೆ, ಅವಳಿಗೂ ಗೊತ್ತಾಗಿರ್ತತೆ. ಈ ಫಾರಿನ್ಸ್ ಎಲ್ಲ ನಮ್ಮ ಫ್ರೆಂಡ್ಗಳು ರಿಲೇಟಿವ್ಸು ಬಂದಮೇಲೆ ನಮ್ಮ ಲೈಫು ಫುಲ್ಲು ಕ್ಯಾಟ್ರಿಂಗ್ ಸರ್ವಿಸ್ ಥರ ಆಗ್ಬಿಟ್ಟೈತೆ. ಬ್ರೇಕ್ಫಾಸ್ಟು, ಲಂಚ್ ಏನು, ಸ್ನ್ಯಾಕ್ಸ್ ಏನು, ಅವರು ಹೇಳ್ತಾ ಇರೋದು ನಾವು ಮಾಡ್ತಾ ಇರೋದು. ಇನ್ನೇನು ಮೆನು ಕಾರ್ಡ್ ರೆಡಿ ಮಾಡಿಸ್ಬೇಕು, ಪ್ರಿಂಟ್ ಮಾಡಿಸ್ಬೇಕಪ್ಪ. ಇದ್ರ ಮಧ್ಯೆ ಪಾರ್ಲರ್ ಇಲ್ಲ, ಬಸ್ ಇಲ್ಲ, ಔಟಿಂಗ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ನಮಗೆ ಕಿಚನ್ನು ನಮಗೆ ಎಂಟರ್ಟೈನ್ಮೆಂಟ್ ಮಾಡೋದು, ನಾವು ಕಿಚನಿಗೆ ಎಂಟರ್ಟೈನ್ಮೆಂಟ್ ಮಾಡೋದು. ಇಷ್ಟೇ ನಮ್ಮ ಸಿಚುವೇಶನ್ ಆಗಿದ್ದು. ಎಲ್ಲರೂ ಅವರವರೇ ಫೋನು ರೊಟೇಟ್ ಮಾಡಿ 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 ನಮಗೆ ಫೋನು ಸಿಗೋದಿಲ್ಲ ಅನ್ನೋ ಹೋಪಲ್ಲೂ ಬಂದ್ಬಿಟ್ಟಿದ್ವಿ ನಾವು. ಡಿಪ್ರೆಷನ್. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಮನಿ ಇಲ್ಲ, ನೋಟ್ ಬ್ಯಾನು, ಫ್ರೀಡಮ್ ಇಲ್ಲ, ಕರೋನಾ, ಫೋನ್ ಇಲ್ಲ, ಫ್ಯಾಮಿಲಿ ಫುಲ್ಲು. ನಮ್ಮ ಲೈಫ್ ಏನು ಗೊತ್ತಾ, ಕಿಚನ್ನು, ಫೋನ್ ವೇಟಿಂಗು, ಮತ್ತೆ ಕಿಚನ್ನು.
ಆದರೆ ಟೋಟಲ್ಲಾಗಿ ನಾವು ಹೆಣ್ಮಕ್ಳು ಎಷ್ಟೇ ಕಷ್ಟ ಬಂದ್ರೂ ನಗ್ತಾ ನಮ್ಮದೇ ಆದಂಥ ಒಂದು ಸ್ಟೋರಿ ಮಾಡಿಕೊಂಡು ನಕ್ಕೊಂಡು ಇರ್ತೀವಿ. ಆ ನಗುನೂ ತಡೆಯೋಕ್ಕಾಗಲಿಲ್ಲ. ಹೆಂಗೋ ಒಂದು ಸ್ವಲ್ಪನಾದರೂ ಎಲ್ಲ ಹಳೇದಂತೂ ಸೇವಿಂಗ್ಸ್ ಎಲ್ಲ ಹೋಯ್ತು ಅಂತ ಸ್ವಲ್ಪ ಇನ್ನೂ ಸೇವಿಂಗ್ ಮಾಡಬೇಕು. ಅಷ್ಟರಲ್ಲೇ GST ಅಂತ ಬಂತು. ಅದೇನು ಬಿಲ್ ಕೊಟ್ರೆ ಶಾಕು, ಇದು ವಸ್ತುನಾ ಅಥವಾ ಟ್ಯಾಕ್ಸಾ ಅಂತ. ಏನಿದು ಅಂತ ಶಾಪಿಂಗಿಗೆ ಹೋಗೋದೇ ಬಿಟ್ಬಿಟ್ವಿ. ಶಾಪಿಂಗಿಗೆ ಹೋಗೋಕ್ಕಿಂತ ಮುಂಚೆ ಪ್ಲಾನಿಂಗ್, ಏನು ಬಜೆಟ್ ಮೀಟಿಂಗ್ ಫುಲ್ ಕುತ್ಕೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫುಲ್ ಸೀರಿಯಸ್ ಡಿಸ್ಕಷನ್ ನಮ್ಮದು. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಕನ್ಕ್ಲೂಷನ್ ಏನು ಗೊತ್ತಾ, ದುಡ್ಡೇ ಇಲ್ಲ ಮೀಟಿಂಗ್ ಯಾಕೆ ನಡಿ ಅಂತ. ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಆ ಮೊಬೈಲ್ ರೀಚಾರ್ಜ್ ಪ್ಲಾನ್ ನೋಡ್ಬಿಟ್ರೆ ತಲೆ ಸುತ್ತ ಬರ್ತಾ ಇತ್ತು. ಆಮೇಲೆ ಲಾಸ್ಟಿಗೆ ಏನು ಗೊತ್ತಾ, ಲಾಸ್ಟಿಗೆ ಇದೇನು ಹಳೆ ಫೋನ್ ತೆಗಿಯತ್ಲ, ನಾವೆಂತ ಕ್ಯಾರಿ ಮಾಡ್ಬೇಕಾಗೈತಿ, ನಮ್ಮ ಫ್ರೆಂಡ್ ತಾನೇ ಆಕಿನೇ ಮಾಡ್ತಾಳೆ ತಗ, ಆಕಿ ಮಾಡಿದ್ಮೇಲೆ ನಾವೇ ಮಾಡಕ್ಕೆ ಬರ್ತೈತಿ ಅಂತ. ನಾನು ಆಕಿನೂ ಅದೇ, ನಂದೇನು ಹಳೆ ಫೋನ್ ತಗ, ಇದಕ್ಕೆ ಯಾರು ಕರೆನ್ಸಿ ಹಾಕ್ತಾರೆ, ಮತ್ತು ಕರೆನ್ಸಿ ವೇಸ್ಟು, ನಾನೇನು ಯೂಸ್ ಮಾಡಲ್ಲ, ನಮ್ಮ ಫ್ರೆಂಡೇ ಮಾಡ್ತಾಳೆ ಅಂತ. ಅದೇನೋ ಹೇಳ್ತಾರಲ್ಲ, ಅಡ್ಜಸ್ಟ್ ಮಾಡ್ಕೊಳೋದು ಹೆಣ್ಮಕ್ಳು ಲೈಫಲ್ಲೇ ಬಂದ್ಬಿಟ್ಟಿದೆ ಅಂತ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಟೋಟಲ್ಲಾಗಿ ನಮ್ಮ ಎಂಟರ್ಟೈನ್ಮೆಂಟ್ ಅಂದರೆ ಏನು ಗೊತ್ತಾ, ಕಿಚನಲ್ಲಿ ಹೊಸ ರೆಸಿಪಿ ಟ್ರೈ ಮಾಡೋದು, ನಮಗೆ ನಾವೇ ಟೇಸ್ಟ್ ಮಾಡೋದು, ನಮಗೆ ನಾವೇ ರಿವೀಲ್ ಕೊಡೋದು. ವಾವ್ ಸೂಪರ್ ಅಲ್ಲ, ಎಷ್ಟು ಸಖತ್ತಾಗಿ ಮಾಡಿದ್ದೀನಿ ಅಂತ. ಇಷ್ಟೆಲ್ಲ ಆದ್ರೂ ನಾವು ಹೆಣ್ಮಕ್ಳು ನಕ್ಕೊಂತ ಆರಾಮಾಗಿದ್ವಿ. ಯಾಕೆಂದ್ರೆ ನಾವು ಹೆಣ್ಮಕ್ಳು ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಅಡ್ಜಸ್ಟ್ ಮಾಡ್ಕೊಂಡ್ವಿ. ಏನಪ್ಪ ಹಿಂಗಾಗೋಯ್ತು ನಮ್ಮದು ಅಂತ ಹೇಳಿ ಸ್ವಲ್ಪ ಫೀಲಿಂಗಲ್ಲಿ ಇದ್ವಿ ನಾವು ಹೆಣ್ಮಕ್ಳೆಲ್ಲ. ಆ ಟೈಮಲ್ಲಿ ಒಂದು ಸಂತೋಷದ ವಿಷಯ ಕಣ್ರಿ, ಇಡೀ ಎಲ್ಲರಿಗೂ ಖುಷಿ. ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಅಂತೆ ಗೋಲ್ಡ್ ಎಲ್ಲ ಕಡಿಮೆ ಆಗತ್ತಂತೆ, ಬಂಗಾರ ರೇಟ್ ಭಾರಿ ಕಡಿಮೆ ಆಗತ್ತಂತೆ, 3,000ಕ್ಕೆ ಬರ್ತದಂತೆ ಅಂತ. ಎಷ್ಟು ಖುಷಿ ಅಂತಂದ್ರೆ, ಅಯ್ಯೋ ನಾವು ಅಲ್ಲಿ ಮಟ್ಟ ಸ್ಟಾಪ್ ಮಾಡಿದ್ರೆ ನಾವು ಆಮೇಲೆ ಹೆಂಗಿದ್ರು ಶಾಪಿಂಗ್ ಎಲ್ಲ ಬಿಟ್ಟವಿ. ನಾವು ಶಾಪಿಂಗಿಗೆ ಹೋಗ್ಬೇಕು ಅನ್ನೋದು GST ಅಂತ ಹೇಳೋದು, ನಮ್ಮ ಎಲ್ಲರಿಗೂ GST ಬೇರೆ ದುಡ್ಡು ಹಾಕ್ತಾರೆ ಎಕ್ಸ್ಟ್ರಾ ಅಂತ ಹೇಳಿ 500 ರೂಪಾಯಿ 1,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬಂಗಾರಕ್ಕೆ ರೆಡಿ ಮಾಡ್ಕೊಂಡ್ವಿ. ಹೆಂಗಿದ್ರು ಇನ್ನೊಂದು 2 ತಿಂಗಳಿಗೆ ಬಂಗಾರ ರೇಟ್ ಕಡಿಮೆ ಆಕತ್ತಂತೆ, ಸರ್ರ ಬಂಗಾರ ತಗೋಬೇಕು ಅಂತ ಹೇಳಿ ಹೇ ಭಗವಾನ್, ಕಲೆಕ್ಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗಿತ್ತು ಅಂದ್ರೆ, ನಾವು ನೋಟ್ ಬ್ಯಾನ್ ಆದಾಗ ನಮ್ಮ ಹತ್ರ ಇರೋ ದುಡ್ಡು ನೋಡ್ಬಿಟ್ಟು ನಮ್ಮ ಮನೆ ಗಂಡು ಮಕ್ಕಳೆಲ್ಲ ಫುಲ್ ಅಲರ್ಟ್ ಅಲ್ಲಿದ್ರು. ಎಲ್ಲರೂ ಪರ್ಸಲ್ ದುಡ್ಡು ಇಡೋದು, ಜೋಬಲ್ ದುಡ್ಡು ಇಡೋದು ಬಿಟ್ಬಿಟ್ಟು ಎಲ್ಲರೂ ATM ಯೂಸ್ ಮಾಡೋದು, ಫೋನ್ ಪೇ, ಗೂಗಲ್ ಪೇ ಅದೇ ಯೂಸ್ ಮಾಡಕತ್ರು. ನಮಗೆ ಕೈಯೋಗಿ ದುಡ್ಡು ಸಿಗ್ಲಂಗ ಆಗ್ಬಿಡ್ತು. ಆಮೇಲೆ ನಮ್ದು ಐಡಿಯಾ, ನಾವು ಶಾಪಿಂಗಿಗೆ ಹೋಗ್ಬೇಕು, ಒಂಚೂರು ದುಡ್ಡು ಕೊಡ್ರಿ, ಆಮೇಲೆ ಅದಕ್ಕೆ ಮತ್ತೇನ GST ಐತ್ರಿ, ಒಂಚೂರು ದುಡ್ಡು ಜಾಸ್ತಿ ಕೊಡ್ರಿ ಅನ್ನೋದು ಇಸ್ಕೊಳೋದು ಹೋಗೋದು. ಹಿಂಗೆ ಏನೇನೋ ಒಂದು ನಾಟಕ ಮಾಡ್ಕೊಂಡು ಒಂದಿಷ್ಟು ದುಡ್ಡು ಕೂಡಿ ಇಟ್ಕೊಂಡ್ವಿ. ನಾವು ಹೆಣ್ಮಕ್ಳು ಗೊತ್ತಲ್ಲ, ಹೆಂಗಾದ್ರೂ ಮಾಡಬೇಕು, ಒಟ್ಟಲ್ಲಿ ದುಡ್ಡು ಕೂಡಿಟ್ಕೊಂಡು ಈ ವರ್ಷ ಗೋಲ್ಡು ಸಖತ್ತಾಗೆ ತಗೊಂಡು ಹಾಕೊಂಡು ಆರಾಮ ಜುಮ್ ಅನ್ನಂಗೆ ಹಾಕ್ಕೊಂಡು ಹೋಗ್ಬೇಕು ಅನ್ನೋದು ಫಿಕ್ಸ್ ಆದ್ವಿ. ನೀರು ಕೊಡ್ರಿ. ಅಷ್ಟರಲ್ಲಿ 30,000 ಇದ್ದಿದ್ದು 1,00,000 ಹೋಯ್ತು. ಅವಾಗ ನಮಗನಿಸ್ತು, ಓಹೋ ಇದು ನಮಗೆ ಕೈಗೆಟಕದಲ್ಲ, ನಮ್ಮನ್ನ ಅಂಗಡಿ ಒಳಗೂ ಯಾರು ಬಿಟ್ಕೊಳಲ್ಲ ಅಂತ ಹೇಳಿ ಅವಷ್ಟು ದುಡ್ಡು ತಗೊಂಡೋಗಿ ಒಂದಿಷ್ಟು ಬಟ್ಟೆ ತಗೊಬಂದು, ಸಿಟ್ಟಲ್ಲಿ ಗೋಲ್ಡ್ ಸಿಗಲ್ಲ ನಮ್ಮ ರೇಟಿಗೆ ಅಂತ ಹೇಳಿ ಸಿಟ್ಟಲ್ಲಿ ಒಂದಿಷ್ಟು ಬಟ್ಟೆಗಳೆಲ್ಲ ತಗೊಂಡ್ಬಂದು ಇಟ್ಕೊಂಡ್ವಿ. ಶಾಲಿ ರಜಾ, ಬೇಸಿಗೆ ರಜಾ ಬಂತು, ಆರಾಮಾಗಿ ಟ್ರಿಪ್ ಹೊಡಿಯೋಣ ಅಂತ ಹೇಳಿ ಇನ್ನೇನು ಕಾಲಿಡ್ಬೇಕು, ಯುದ್ಧ ಸ್ಟಾರ್ಟ್ ಆಗಿ ಗ್ಯಾಸು ಸಿಗ್ದಂಗಾಗಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗ್ಯಾಸ್ ಬೆಲೆ ಸಿಗುತ್ತೆ, ಲೇಟಾಗಿ ಸಿಗುತ್ತೆ. ಗ್ಯಾಸ್ ಬೆಲೆ ಜಾಸ್ತಿಯಾಗಿ ಎಲ್ಲ ಹೋಟೆಲ್ಗಳು ಮುಚ್ಕೊಂಡು ಹೋಗ್ಬಿಟ್ಟಾರ ಈ ಟೈಮ್ನಾಗ. ಮತ್ತು ನಮ್ಮ ಸಿಚುವೇಶನ್ ಹೆಂಗೆ ಬಂತು ಅಂತಂದರೆ, ಮತ್ತು ಅಗೇನ್ ಇನ್ನೇನು ಆರಾಮಾಗಿ ಹೋಗಿ ಹೋಟ್ಲಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ತಿನ್ಕೊಬರೋಣ ಅಂದರೆ ಎಲ್ಲ ಹೋಟ್ಲು ಬಂದು, ರೆಸ್ಟೋರೆಂಟ್ ಬಂದು. ಇಲ್ಲಿ ನಾವು ಹುಡ್ರಿ ಹೇಳಿದ್ವಿ, ಬೇಸಿಗೆ ರಜೆ ಬರಲ್ ತಡಿ, ಟ್ರಿಪ್ಪಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಸುತ್ತರಿಯೋಣ ಅಂತ ಅಂದ್ಕೊಂಡಿದ್ದು ನಾವು. ಈಗ ನಾವೇ ಮನೆಗೆ ಬಂದು ಎಂಥ ಟ್ರಿಪ್ಪು ಬೇಡ, ಏನು ಬೇಡ, ಬಿಸಿಲು ಜಾಸ್ತಿ ಐತಿ, ಕಾರ್ರಾಗ ಸುಮ್ಮನೆಗಿರು ಅಂತ ಅಂದು ನಾವೇ ಒಲಿ ಉಬ್ಬಕತ್ತೀವಿ. ಒಲಿ ಉಬ್ಬಕತ್ತೀವಿ. ಆ ಮೇಕಪ್ಪು ಹಾಳಾಗೈತ್ರಿ ನಮ್ಮದು. ಮೇಕಪ್ ಹೋಗಿ ಆಗಿದೆ ಸೆಂಟ್, ಬೂದಿ ಹಾಕ್ಯಂಡು ಮಸಿ ಹಚ್ಕೊಂಡಿದ್ದೆ, ಪೌಡ್ರು, ಫೌಂಡೇಶನ್ ಪೌಡ್ರು, ಅದೇ ಮೇಕಪ್ಪು, ಅದೇ ಇದು.
ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಮತ್ತು ನಮ್ಮ ಸಿಚುವೇಶನ್ ಎಲ್ಲಿ ಬಂತು, ಗ್ಯಾಸ್ ಖಾಲಿ ಆಗೈತಿ ಅಂತ ಹೇಳಿ ಔಟ್ ಸೈಡು ಹೋಗಕ್ಕೆ ಬರಂಗಿಲ್ಲ. ಮತ್ತು ಮನೆಗೆ ಟೋಟಲ್ಲಾಗಿ ನಮಗೂ ಮನೆಗೂ ಕಿಚನ್ಗೂ ತುಂಬ ಅಟ್ಯಾಚ್ಮೆಂಟ್ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಏನಾದರೂ ಏನು ಮಾಡೋದು ಯುದ್ಧ ನಾವೇ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು. ಇದೆಲ್ಲ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡು ಮುಂದೆ ಬಂದು ನೋಡಿದ್ರೆ ಇದಿಷ್ಟು ಪ್ರಾಬ್ಲಮ್ಮಲ್ಲಿ ನಮಗೆ ಒಂದೇ ಒಂದು ಕಾಮನ್ ಆಗಿ ಸಿಂಕ್ ಆಗಿರೋದು ಅಂತ ಅಂದರೆ ಒಂದೇ ಒಂದು ಕ್ಯೂ ಇದ್ದು ಬಿಟ್ರೆ ಮುಗಿದ ಜೀವನದಾಗೆ ಅನ್ನೋದು ಒಂದೇ. ಕ್ಯೂ ಒಂದೇ ನಮ್ಮ ಲೈಫಲ್ಲಿ ಬಂದಿರೋದು. ಹೆಣ್ಮಕ್ಳಿಗೆ ಮಾತ್ರ ಕಿಚನ್, ಗಂಡು ಮಕ್ಳಿಗೆ ಕ್ಯೂ ಅಂತ. ಹೆಂಗೆ ಅಂತ ಅಂತೀರಾ, ಮೊದಲು ನೋಟ್ ಬ್ಯಾನ್ ಆಯ್ತು. ಆ ನೋಟ್ನ ಚೇಂಜ್ ಮಾಡ್ಸೋಕ್ಕೆ ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊಂಡು ಕ್ಯೂ ಹಚ್ಚಿದ್ವಿ. ಎರಡನೇದು ಕರೋನಾ ಬಂತು. ಕರೋನಾ ಇಂಜೆಕ್ಷನ್ ಮಾಡ್ಸೋಕ್ಕೆ ಆಸ್ಪತ್ರೆ ಮುಂದೆ ಕ್ಯೂ ಹಚ್ಚಿದ್ವಿ. ಅದು 1, 2, 3 ಆಯ್ತು. ಕರೋನಾದ ಆಯ್ತು. ಇನ್ನೇನು ಎಲ್ಲ GST ಬಂದ ತಕ್ಷಣ ಅದು ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆದವು ಅಂತ ಎಲ್ಲಿ ಕಮ್ಮಿ ಸಿಗ್ತತೋ ಅಲ್ಲಿ ಆ ಅಂಗಡಿ ಮುಂದೆ ಕ್ಯೂ ಹಚ್ಚಿದ್ವಿ. ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ರೇಟ್ ಜಾಸ್ತಿ ಆಕತೆ ಅಂತ ಪೆಟ್ರೋಲ್ ಬಂಕ್ ಹತ್ರ ಕ್ಯೂ ಹಚ್ಚಿದ್ವಿ. ಅಲ್ಲೂ ಕ್ಯೂ ಆಯ್ತು. ಇದ್ರ ಮಧ್ಯೆ ಇನ್ನೊಂದು ಆಧಾರ್ ಕಾರ್ಡು KYC ಲಿಂಕ್ ಮಾಡ್ರಿ, ಮೊಬೈಲ್ ನಂಬರ್ ಲಿಂಕ್ ಮಾಡ್ರಿ ಅಂತ ಅದಕ್ಕೊಂದು ಕ್ಯೂ. ಈಗ ಲಾಸ್ಟಿಗೆ ಯುದ್ಧ ಸ್ಟಾರ್ಟ್ ಆಗಿ ಈಗೂ ಕ್ಯೂ. ಯುದ್ಧ ಸ್ಟಾರ್ಟ್ ಆಗಿ ಸಿಲಿಂಡ್ರ್ ಗ್ಯಾಸ್ ಖಾಲಿ. ಇಲ್ಲಿ ನಾವು ಕ್ಯೂ ಹಚ್ಚಿದ್ರೆ ಮಾತ್ರ ಸಿಲಿಂಡರ್ ಸಿಗ್ತದೆ. ಇಲ್ಲಿ ಈಗ ಗ್ಯಾಸ್ ಖಾಲಿ ಆದ್ಮೇಲೆ ಈಗೂ ಕ್ಯೂ ಹಚ್ಕೊಂಡು ಕುಂತೇವೆ. ಟೋಟಲ್ ಹೇಳ್ಬೇಕು ಅಂದರೆ ಕ್ಯೂ ನಮ್ಮ ಜನರಿಗೆ, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬಹುದು, ಇನ್ನು ಯಾವಾಗ ಆರಾಮಾಗಿ ನೆಮ್ಮದಿಯ ಜೀವನ ಸಿಗುತ್ತೋ ಗೊತ್ತಿಲ್ಲ. ನಾವು ಇನ್ನೂ ಎಷ್ಟು ಕ್ಯೂಗಳನ್ನು ಮಾಡಬೇಕೋ ಗೊತ್ತಿಲ್ಲ. ಈಗ ಆಲ್ರೆಡಿ ಇಷ್ಟೊಂದು ಕ್ಯೂಗಳನ್ನು ನಿಂತ್ಕೊಂಡು ಇಷ್ಟೊಂದು ಕ್ಯೂಗಳನ್ನು ನಾವು ಫೇಸ್ ಮಾಡಿದ್ದೀವಿ. ಇನ್ನು ಎಷ್ಟು ಕ್ಯೂಗಳನ್ನು ನಾವು ನಿಂತ್ಕೋಬೇಕು ಏನೋ ಅನಿಸ್ಬಿಟ್ಟಿದೆ. ನಮ್ಮದು ಬೇಕು. ಇನ್ನು ನಮ್ಮ ಗಂಡು ಮಕ್ಕಳು ಕತೆ ಕೇಳಿಬಿಟ್ರೆ ನೀವು ಪಾಪ ಅವು ಜೀವ ಉಳಿಸ್ಕೊಂಡಿರೋದೇ ಹೆಚ್ಚು ಕಣ್ರಿ ನಮ್ಮ ಗಂಡು ಮಕ್ಕಳು ಪಾಪ. ಸೊ ಲಾಸ್ಟ್ಗೆ ನಾನು ಕೇಳ್ತಾ ಇರೋ ರಿಕ್ವೆಸ್ಟ್ ಇಷ್ಟೇ, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಸ್ವಲ್ಪ ನಗಲಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್ ಬಾಯ್.